ಕೃಷ್ಣರಾಜಪೇಟೆಯ ತಹಶೀಲ್ದಾರ್ ಶ್ರೇಯಸ್ ಹಾಗೂ ಆರ್ಆರ್ಟಿ ಶಿರಸ್ತೇದಾರ್ ಅಸ್ಲಂ ಬಾಷಾ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಸಾರ್ವಜನಿಕರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ್ದ ಕಂದಾಯ ಇಲಾಖೆ ಮಧ್ಯವರ್ತಿ ಮಲ್ಕೋನಹಳ್ಳಿ ಅಣ್ಣಯ್ಯ ಅವರಿಗೆ ಸಾರ್ವಜನಿಕರು ಹಾಗೂ ಅವರ ಗ್ರಾಮಸ್ಥರೇ ಧರ್ಮದೇಟು ನೀಡಿ ಓಡಿಸಿದ ಘಟನೆ ಇಂದು ತಾಲೂಕು ಆಡಳಿತ ಸೌಧದಲ್ಲಿ ನಡೆಯಿತು. ಕೆಆರ್ ಪೇಟೆ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗಾಗಿ ಇತ್ತೀಚೆಗಷ್ಟೇ ವರ್ಗಾವಣೆಗೊಂಡು ಬಂದಿರುವ ಶ್ರೇಯಸ್ ಅವರ ವಿರುದ್ಧ ಅಪಪ್ರಚಾರ ನಡೆಸುತ್ತಾ ಹಿರಿಯ ನಾಗರಿಕನಾದ ನನ್ನ ಮೇಲೆ ಹಲ್ಲೆ ಮಾಡಿ ರೂಮಿನಲ್ಲಿ ಕೂಡಿ ಹಾಕಿ ಆರ್ಆರ್ಟಿ ಶಾಖೆ ಶಿರಸ್ತೇದಾರ್ ಅಸ್ಲಂ ಬಾಷಾ ಅವರು ತಾನು ಖಾತೆ ಮಾಡಿಸಲು ತರುವ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿಲ್ಲ ಎಂದು ತಾಲೂಕು ಕಚೇರಿಯಲ್ಲಿ ಗದ್ದಲ ಮಾಡಿ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಲ್ಲದೆ ತಾಲೂಕು ಕಚೇರಿ ಹಾಗೂ ತಹಶೀಲ್ದಾರ್ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದನು ಎಂದು ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಸೋಮಶೇಖರ್ ಹಾಗೂ ರೈತ ಮುಖಂಡ ಹೊನ್ನೇಗೌಡ ಗಂಭೀರ ಆರೋಪ ಮಾಡಿದರು. ತಹಶೀಲ್ದಾರ್ ಶ್ರೇಯಸ್ ಅವರು ರೈತ ವಿರೋಧಿಯಲ್ಲ, ಅವರು ಸರ್ವಾಧಿಕಾರಿಯೂ ಅಲ್ಲ. ಅವರು ಈ ಹಿಂದೆ ಕೆಲಸ ಮಾಡಿರುವ ತಾಲೂಕುಗಳಲ್ಲಿ ಒಳ್ಳೆಯ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ತಹಶೀಲ್ದಾರ್ ಅವರಿಗೆ ಕೆಲಸ ಮಾಡಲು ಕಾಲಾವಕಾಶ ನೀಡದೆ ರೈತ ವಿರೋಧಿ ಎಂದು ಅಪಪ್ರಚಾರ ನಡೆಸಿ ಸೇವೆಯಿಂದ ಅಮಾನತು ಮಾಡಿ ಎನ್ನುವುದು ಸರ್ವತಾ ಸರಿಯಲ್ಲ. ನಾನು ರೈತ ಮುಖಂಡನಾಗಿದ್ದು ನ್ಯಾಯದ ಪರವಾಗಿ ಮಾತನಾಡುತ್ತಿದ್ದೇನೆ ಎಂದು ಪತ್ರಕರ್ತರಿಗೆ ತಿಳಿಸಿದರು. ಮಧ್ಯವರ್ತಿಗಳು ಹಾಗೂ ದಲ್ಲಾಳಿಗಳಿಗೆ ಅವಕಾಶವಿಲ್ಲ. ತಹಶೀಲ್ದಾರ್ ಶ್ರೇಯಸ್ ಪತ್ರಕರ್ತರೊಂದಿಗೆ ಮಾತನಾಡಿ, ನಾನೊಬ್ಬ ರೈತನ ಮಗ, ಬಡತನದ ಬೇಗೆಯಲ್ಲಿ ಹಾಗೂ ನೋವನ್ನು ಹತ್ತಿರದಿಂದ ಕಂಡಿರುವನು. ನಾನು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಯಾವುದೇ ವ್ಯಕ್ತಿಯನ್ನು ನೋಯಿಸದೆ ಅಪಮಾನಿಸಲು ಇಷ್ಟಪಡುವುದಿಲ್ಲ. ಅಣ್ಣಯ್ಯ ಒಬ್ಬ ಮಧ್ಯವರ್ತಿಯಾಗಿದ್ದು ಅವರ ಊರಿನವರೇ ಬಂದು ಅಣ್ಣಯ್ಯ ವಿರುದ್ಧ ದೂರು ನೀಡಿದರು. ಹಣ ಪಡೆದುಕೊಂಡು ನಮ್ಮ ಕೆಲಸ ಮಾಡಿಸಿಕೊಟ್ಟಿಲ್ಲ, ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡುತ್ತಾ ಗುಂಪುಗಾರಿಕೆ ಮಾಡುತ್ತಿದ್ದಾನೆ ಎಂದು ದೂರಿದ್ದಾರೆ. ಇದು ತಾಲೂಕು ಕಚೇರಿ ಆವರಣದಲ್ಲಿ ಅಣ್ಣಯ್ಯ ಮೇಲೆ ಹಲ್ಲೆ ನಡೆಸಿದವರು ಅವರ ಊರಿನವರೇ ಆಗಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ನಾನು ಪಾರದರ್ಶಕ ಆಡಳಿತ ನಡೆಸಲು ಇಷ್ಟಪಡುವ ವ್ಯಕ್ತಿಯಾಗಿದ್ದು ನನ್ನ ಆಡಳಿತದಲ್ಲಿ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ರೈತರು ತಮ್ಮ ಯಾವುದೇ ಕಾನೂನುಬದ್ಧವಾದ ಕೆಲಸ ಕಾರ್ಯಗಳಿಗೆ ನೇರವಾಗಿ ತಮ್ಮನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಸ್ಯೆಗಳಿಗೆ ತನ್ನ ಗಮನಕ್ಕೆ ತಂದರೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ನಿಗದಿತ ಅವಧಿಯೊಳಗೆ ಮಾಡಿಕೊಡುವುದಾಗಿ ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೊರಟೀಕೆರೆ ಮಂಜೇಗೌಡ, ಪಿವಿ ಮಂಚನಹಳ್ಳಿ ಚಂದ್ರು, ಹೊಸಹೊಳಲು ಜಯಮ್ಮ, ಸಂತೆ ಬಾಚಹಳ್ಳಿ ರಘು, ಭಾರತೀಪುರ ಅನ್ಸರ್ ಪಾಷಾ, ಅಕ್ಕಿ ಹೆಬ್ಬಾಳು ಮನುಕುಮಾರ್, ಜೈನಹಳ್ಳಿ ಗೌಡಪ್ಪ, ಹರೀಶ್, ಖಲೀಲ್ ಅಹಮದ್, ಹೊಸಹೊಳಲು ಗೋಪಾಲ್, ಪುನೀತ್, ಯುವ ಸಾಮ್ರಾಜ್ಯ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಾಮನಹಳ್ಳಿ ಮಹೇಶ್, ತಾಲೂಕು ವಿಶೇಷಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂಕನಕೆರೆ ಮಂಜುನಾಥ್, ಕುಂದನಹಳ್ಳಿ ಶಿವಕುಮಾರ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ವರದಿ ಕೆಎನ್ ಸಾಗರ್, ಕೃಷ್ಣರಾಜಪೇಟೆ, ಮಂಡ್ಯ.